ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದು ಶನಿವಾರ ಆಫೀಸ್ನಲ್ಲಿ ಮೀಟಿಂಗ್ ಇದೆ ಎಂದು ಹೇಳಿ ಶ್ರೀಧರ್ ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದು ರೆಡಿಯಾಗಿ ಸಂಜೆ ಬೇಗ ಬರ್ತೀನಿ ಅಂತ ಹೆಂಡತಿಯ ಹತ್ತಿರ ಹೇಳಿ ಆಫೀಸಿಗೆ ಹೋಗ್ತಾನೆ. ಮದುವೆಯಾಗಿ 2 ವರ್ಷಗಳ ನಂತರ ಇದೇ ಮೊದಲ ಬಾರಿ ರೇವತಿ ಅಕ್ಕ ಭಾವ ತಮ್ಮ ಮಕ್ಕಳಿಗೆ ರಜೆ ಇರೋ ಕಾರಣ ತಂಗಿ ಮನೆಗೆ ಬರುತ್ತಾರೆ. ಅಕ್ಕ ಭಾವ ಮನೆಗೆ ಬಂದ ಸಂತೋಷದಲ್ಲಿ ಮನೆಯಲ್ಲಿ ಅಂದು ಹಬ್ಬದ ಊಟವೇ ರೆಡಿಯಾಗಿತ್ತು. ರಾತ್ರಿ 8 ಗಂಟೆಯಾದರೂ ಗಂಡ ಮಾತ್ರ ಆಫೀಸ್ನಿಂದ ಮನೆಗೆ ಬಂದಿರಲಿಲ್ಲ. ಇನ್ನು ಮನೆಗೆ ಬಂದ ರೇವತಿ ಅಕ್ಕ ಭಾವ ಊಟ ಮಾಡಲು ರೇವತಿ ಗಂಡನಿಗೋಸ್ಕರ ಕಾದು ಕುಳಿತಿದ್ದರು. ಎಷ್ಟೊತ್ತಾದರೂ ಗಂಡ ಮನೆಗೆ ಬರದೇ ಇರೋ ಕಾರಣ ಕೊನೆಗೆ ರೇವತಿ ಗಂಡನಿಗೆ ಫೋನ್ ಮಾಡಿ, ಅಕ್ಕ ಭಾವ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ, ಅವರು ನಿಮ್ಮ ಜೊತೆನೇ ಊಟ ಮಾಡಬೇಕು ಅಂತ ಹೇಳಿ ಕಾಯ್ತಿದ್ದಾರೆ. ಬೆಳಗ್ಗೆ ನೀವು ಬೇಗ ಬರ್ತೀನಿ ಅಂತ ಹೇಳಿ ಹೋದ್ರಿ, ಇಷ್ಟೊತ್ತು ಆದರೂ ಬರಲಿಲ್ಲ, ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ ಎಂದಾಗ ಅವಳ ಮಾತನ್ನು ಕೇಳಿದ ಗಂಡ, ಅವರಿಗೋಸ್ಕರ ನಾನು ಮಾಡೋ ಕೆಲಸನ ಬಿಟ್ಟು ಬರೋದಕ್ಕಾಗುತ್ತಾ? ಬೆಳಗ್ಗೆನೇ ನಾನು ಹೇಳಿ ಹೋದೆ, ಆಫೀಸಲ್ಲಿ ನನಗೆ ಮೀಟಿಂಗ್ ಇದೆ, ಲೇಟಾಗಿ ಬರ್ತೀನಿ ಅಂತ. ಮತ್ತೆ ಮತ್ತೆ ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನಿಲ್ಲಿ ಊಟ ಮಾಡಿಕೊಂಡೆ, ಮನೆಗೆ ಬರೋದಕ್ಕೆ ಲೇಟ್ ಆಗುತ್ತೆ, ನೀನು ಊಟ ಮಾಡಿ ಮಲ್ಕೋ ಎಂದು ಹೇಳಿ ಫೋನ್ ಕಟ್ ಮಾಡ್ತಾನೆ. ಗಂಡ ಹೇಳಿದ್ದನ್ನು ಕೇಳಿ ಬೇಸರದಿಂದಲೇ ಫೋನನ್ನು ಇಡುತ್ತಾಳೆ. ಗಂಡನ ಮಾತುಗಳು ಅವಳಿಗೆ ಅವಮಾನವಾದಂತೆ ಕಾಣಿಸುತ್ತಿತ್ತು. ಇನ್ನು ಏನು ಮಾಡಬೇಕು ಅನ್ನೋದು ತೋಚದೆ ಊಟಕ್ಕಾಗಿ ಕಾದು ಕುಳಿತ ಅಕ್ಕ ಭಾವನ ಬಳಿ ಬಂದು, ಅಕ್ಕ, ಅದು ಅವರಿಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇದೆ, ಜೊತೆಗೆ ಮೀಟಿಂಗ್ ಬೇರೆ ಇದೆ ಅಂತೆ, ಹಾಗಾಗಿ ಅವರು ಅಲ್ಲೇ ಊಟ ಮಾಡಿಕೊಂಡು ಬರ್ತೀನಿ, ನಿಮ್ಮ ಅಕ್ಕ ಭಾವನಿಗೆ ಏನು ಬೇಜಾರು ಮಾಡ್ಕೊಳ್ದೆ ಊಟ ಮಾಡೋದಿಕ್ಕೆ ಹೇಳು ಅಂತ ಹೇಳಿದರು. ಸಮಯ ಬೇರೆ ಜಾಸ್ತಿ ಆಗೋಗಿದೆ, ಬನ್ನಿ ಕೈ ತೊಳ್ಕೊಂಡು ಕೂತ್ಕೊಳ್ಳಿ ಎಂದು ಹೇಳಿ ಅವಳು ಕೂಡ ಅವರ ಜೊತೆ ಊಟಕ್ಕೆ ಕುಳಿತುಕೊಳ್ಳುತ್ತಾಳೆ. ನಂತರ ರೇವತಿ ಅಕ್ಕ ಭಾವ ಮಲಗಲು ಗೆಸ್ಟ್ ರೂಮಿಗೆ ಹೋಗುತ್ತಾರೆ. ಅಲ್ಲಿಗೆ ಸಮಯ 11 ಗಂಟೆ ಆಗಿತ್ತು. ಆದರೂ ಗಂಡ ಮಾತ್ರ ಬಂದಿರಲಿಲ್ಲ. ಇತ್ತ ರೇವತಿ ಕೂಡ ಮಲಗಲು ರೂಮಿಗೆ ಹೋಗುತ್ತಾಳೆ. ಆದರೆ ರೇವತಿ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಯಾಕೋ ಏನೋ ತನ್ನ ಗಂಡನ ಈ ವರ್ತನೆಯಿಂದ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಆದರೂ ಏನು ಹೇಳೋ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಮಲಗಲು ಹೋಗ್ತಾಳೆ. ಅಷ್ಟರಲ್ಲಿ ಗಂಡ ಕೂಡ ಬರ್ತಾನೆ. ಅಲ್ಲಿಗೆ ಸಮಯ 12:30 ಆಗಿತ್ತು. ಮನೆಗೆ ತನ್ನ ಹೆಂಡತಿಯ ಸಂಬಂಧಿಕರು ಬಂದಿರುವುದು ಅವನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಮನೆಗೆ ತಡವಾಗಿ ಬಂದಿದ್ದ. ಗಂಡ ಬಂದಿದ್ದನ್ನು ನೋಡಿ ರೇವತಿ ಇಷ್ಟೊತ್ತಲ್ಲಿ ಮಾತಾಡೋದು ಸರಿಯಲ್ಲ ಎಂದು ಹೇಳಿ ಸುಮ್ಮನೆ ಮಲಗಿಬಿಡುತ್ತಾಳೆ. ಬೆಳಗ್ಗೆ ಬೇಗ ಎದ್ದು ಎಲ್ಲರಿಗೂ ತಿಂಡಿಯನ್ನು ರೆಡಿ ಮಾಡುತ್ತಾಳೆ. ತನ್ನ ಗಂಡನಿಗೆ ಪಲಾವ್ ಅಂದರೆ ಇಷ್ಟ, ಹಾಗಾಗಿ ಅವನಿಗೂ ಪಲಾವ್ ಮಾಡ್ತಾಳೆ. ತಿಂಡಿಯ ಸಮಯವಾದರೂ ಗಂಡ ಮಾತ್ರ ಎದ್ದಿರಲಿಲ್ಲ. ಹಾಗಾಗಿ ರೂಮಿಗೆ ಹೋಗಿ ಗಂಡನನ್ನು ತಿಂಡಿ ಮಾಡಲು ಕರೆಯುತ್ತಾಳೆ. ರೀ, ಹೇಗೋ ಇವತ್ತು ಭಾನುವಾರ, ನಿಮಗೂ ರಜೆ ಇದೆ, ಅಕ್ಕ ಭಾವ ಯಾವತ್ತೋ ಒಂದ್ಸಲ ಬರೋದು, ಅವ್ರನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ, ತಿಂಡಿ ಕೂಡ ರೆಡಿಯಾಗಿದೆ, ನೀವು ಎದ್ದು ತಿಂಡಿ ತಿಂದು ಬೇಗ ರೆಡಿಯಾದರೆ ಅಕ್ಕ ಭಾವನ ಕರ್ಕೊಂಡು ಹೊರಗಡೆ ಹೋಗಿ ಬರೋಣ ಎಂದಾಗ ಹೆಂಡತಿಯ ಮಾತನ್ನು ಕೇಳಿ ಸಿಟ್ಟಿಗೆದ್ದ ಗಂಡ, ನೋಡು, ಯಾವಾಗ ನೋಡಿದರೂ ಯಾರಾದರೂ ಒಬ್ಬರು ನಿಮ್ಮ ಸಂಬಂಧಿಕರು ಮನೆಗೆ ಬರ್ತಾನೆ ಇರ್ತಾರೆ. ನಿಮ್ಮ ಚಿಕ್ಕಪ್ಪ ಊರಿನಿಂದ ಬಂದು ಹೋಗಿ ಇನ್ನು 2 ತಿಂಗಳಾಗಿಲ್ಲ, ಅಷ್ಟು ಬೇಗ ಬಂದಿದ್ದಾರೆ. ನಾನು ದುಡಿಯೋದೆಲ್ಲ ಬರೋ ಹೋಗೋರಿಗೆ ಖರ್ಚು ಮಾಡಿಕೊಂಡಿದ್ರೆ ನಮ್ಮ ಗತಿ ಏನಾಗಬೇಕು ನೋಡು. ಅವರಿಗೋಸ್ಕರ ನನ್ನ ಕೆಲಸ ಕಾರ್ಯನ ಬಿಟ್ಟು ನಿನ್ನ ಹಿಂದೆ ನಾನು ಬರೋದಕ್ಕಾಗಲ್ಲ. ವಾರದಲ್ಲಿ 1 ದಿನಾನು ನೆಮ್ಮದಿಯಾಗಿ ಮನೆಯಲ್ಲಿರೋದಕ್ಕೆ ಬಿಡಲ್ಲ. ನೀನಾದರೆ ಮನೆಯಲ್ಲಿ ಫ್ರೀ ಆಗಿರ್ತೀಯ, ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗು, ಸುಮ್ಮನೆ ನನ್ನ ತಲೆ ತಿನ್ನಬೇಡ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ಎಂದು ಹೇಳುತ್ತಾನೆ. ಅವನ ಮಾತನ್ನು ಕೇಳಿದ ಹೆಂಡತಿಯ ಮುಖವು ಮಂಕಾಯಿತು. ಅವಳು ಹೇಳಿದಳು, ಅವರು ಮನೆಗೆ ಬಂದಾಗಿನಿಂದಲೂ ನೀವು ಅವರ ಜೊತೆಗೆ ಸರಿಯಾಗಿ ಮಾತು ಕೂಡ ಆಡ್ತಿಲ್ಲ. ಏನೋ ಕೆಲಸದ ಟೆನ್ಷನ್ ಇರುತ್ತೆ ಅಂದ್ಕೊಂಡು ನಾನು ಕೂಡ ಸುಮ್ಮನಾದೆ. ಇವತ್ತು ಭಾನುವಾರ ಮಧ್ಯಾಹ್ನ ಮೇಲೆ ಹೋದರೂ ನಡೆಯುತ್ತೆ. ಅವರೇನು ಮತ್ತೆ ಮತ್ತೆ ಬರ್ತಾರಾ? ಯಾವಾಗಲೂ ಒಂದ್ಸಲ ಬರ್ತಾರೆ. ನೀವು ಈ ರೀತಿ ಮಾಡಿದರೆ ಅವರು ಬೇಜಾರು ಮಾಡಿಕೊಳ್ಳೋದಿಲ್ವಾ ಹೇಳಿ? ಅವರು ಏನು ಬೇಕಾದರೂ ತಿಳಿದುಕೊಳ್ಳಿ, ಮತ್ತೆ ಮತ್ತೆ ಬಂದು ನನ್ನ ಡಿಸ್ಟರ್ಬ್ ಮಾಡಬೇಡ ಎಂದು ಸಿಟ್ಟಿನಿಂದ ಹೇಳುತ್ತಾ ರೂಮ್ಗೆ ಬಾಗಿಲು ಹಾಕ್ಕೊಂಡು ಹೋಗು ಎಂದು ಹೇಳ್ತಾನೆ.
ಗಂಡನ ಮಾತುಗಳನ್ನು ಕೇಳಿ ಹೆಂಡತಿಗೆ ಕಣ್ಣಲ್ಲಿ ನೀರು ತುಂಬಿತ್ತು. ಮನೆಯಲ್ಲಿ ಬೇರೆ ನೆಂಟರಿದ್ದಾರೆ. ಇನ್ನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಗಂಡ ಜಗಳ ಆಡೋ ಪರಿಸ್ಥಿತಿಯಲ್ಲಿದ್ದ. ನನ್ನ ಗಂಡ ಈ ರೀತಿ ಮಾತಾಡ್ತಾ ಇರೋದು ಅವರಿಗೆ ಗೊತ್ತಾದ್ರೆ ಇನ್ನೊಂದು ಸಲ ಅವರು ನಮ್ಮ ಮನೆಗೆ ಬರುವುದಿಲ್ಲ ಎಂದು ಹೇಳಿ ಅವಳು ಕಣ್ಣೀರು ಒರೆಸಿಕೊಂಡು ರೂಮಿಂದ ಹೊರಗೆ ಬರುತ್ತಾ, ಅಕ್ಕ ಬಾವ ಏನಾದರೂ ಮಾತಾಡಿದ್ದನ್ನು ಕೇಳಿಸಿಕೊಂಡು ಬಿಟ್ಟರೆ ಏನು ಗೊತ್ತಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಅವಳು ತನ್ನ ತುಟಿಗಳಲ್ಲಿ ಹುಸಿ ನಗುವನ್ನು ಧರಿಸಿ ಅವರಿಗೆ ತಿಂಡಿ ಕೊಡುತ್ತಾಳೆ. ಇತ್ತ ತಿಂಡಿ ತಿಂತ ಅವಳ ಅಕ್ಕ ಬಾವ, ನಾವು ಇಲ್ಲಿಗೆ ಬಂದು 2 ದಿನವಾಯಿತು, ಈಗ ನಾವು ಹೊರಡುತ್ತೇವೆ ಎನ್ನುತ್ತಾರೆ. ಅದಕ್ಕೆ ರೇವತಿ, ಇದೇನಕ್ಕ ಇಷ್ಟು ಬೇಗ ಹೋಗ್ತೀನಿ ಅಂತ ಹೇಳ್ತಿದ್ಯಾ, ಇನ್ನು ಒಂದು 4 ದಿನ ಇದ್ದು ಹೋಗ್ಬೋದಲ್ಲ ಎಂದು ಹೇಳುತ್ತಾ, ಅಕ್ಕ ಏನು ತಪ್ಪು ತಿಳ್ಕೋಬೇಡ, ಇವರಿಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇರೋದ್ರಿಂದ ತುಂಬ ಬ್ಯುಸಿಯಾಗಿದ್ದಾರೆ. ಇಲ್ದಿದ್ರೆ ಎಲ್ಲಾದರೂ ಹೊರಗಡೆ ಹೋಗಿ ಬರಬಹುದಾಗಿತ್ತು. ನೀನೇನು ತಪ್ಪು ತಿಳಿದುಕೊಳ್ಳಬೇಡ ಅಕ್ಕ ಎಂದು ರೇವತಿ ಹೇಳಿದಾಗ, ತೊಂದರೆ ಇಲ್ಲ, ತಪ್ಪು ತಿಳ್ಕೊಳ್ಳೋದಕ್ಕೆ ನೀನೇನು ಬೇರೆ ಅವಳ, ನೀನು ಕೂಡ ಬಂದು ಹೋಗು. ಸರಿ, ಈಗ ನಮಗೆ ಬಸ್ಸಿಗೆ ಟೈಮ್ ಆಗುತ್ತೆ, ನಾವು ಹೋಗ್ತೀವಿ ಎಂದಾಗ, ಹೋಗ್ತಾ ದಾರಿಯಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ನಂತರ ಬಸ್ಸಿಗೆ ಹೋದರೆ ಆಗುತ್ತಲ್ವಾ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದಳು. ಇದರಿಂದ ನಿಮಗೂ ಖುಷಿಯಾಗುತ್ತೆ ಎನ್ನುತ್ತಾಳೆ. ಅದಕ್ಕೆ ಅವರು ಕೂಡ ಸರಿ, ಹಾಗೆ ಆಗಲಿ ಎಂದು ಹೇಳುತ್ತಾ ತಿಂಡಿ ತಿಂದ ನಂತರ ರೇವತಿಯ ಮನಸ್ಸಲ್ಲಿ ಎಷ್ಟೇ ದುಃಖವಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಅವರನ್ನು ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಹೋಗ್ತಾ ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಸ್ ಬರುವವರೆಗೂ ಕಾದು ಅವರನ್ನು ಊರಿಗೆ ಕಳಿಸಿ ರೇವತಿ ಕೂಡ ಮನೆಗೆ ತಲುಪುತ್ತಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ವಿಷಯ ನೆಲೆಗೊಂಡಿತ್ತು. ನನ್ನ ಸಂಬಂಧಿಕರಿಗಿಂತ ಹೆಚ್ಚಾಗಿ ನನ್ನ ಗಂಡನ ಸಂಬಂಧಿಕರೇ ಮನೆಗೆ ಬರೋದು. ಆಗ ಅವರು ಅವರ ಜೊತೆ ಸಂತೋಷವಾಗಿರುತ್ತಾರೆ. ಅವರನ್ನು ಎಲ್ಲಿ ಬೇಕಂದರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ನಮ್ಮವರು ಬಂದಾಗ ಮಾತ್ರ ಅವರ ಮೇಲೆ ದ್ವೇಷ ಸಾಧಿಸುತ್ತಾರೆ. ಅವರು ನಮ್ಮನೆಗೆ ಬರಲೇಬಾರದು ಅನ್ನೋ ಹಾಗೆ ಮಾಡುತ್ತಾರೆ. ಇರಲಿ, ಈ ಸಲ ಅವರ ಸಂಬಂಧಿಕರು ಯಾರಾದರೂ ಮನೆಗೆ ಬರಲಿ, ಇವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಎಂದು ಹೇಳಿ ಸುಮ್ಮನಾಗುತ್ತಾಳೆ. ಹೀಗೆ ಒಂದು ದಿನ ಅವಳು ತನ್ನ ಮನೆಗೆಲಸಗಳನ್ನು ಮುಗಿಸಿ ಮಧ್ಯಾಹ್ನದ ಊಟವನ್ನು ತಿಂದು ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು. ಅಷ್ಟರಲ್ಲೇ ಡೋರ್ ಬೆಲ್ ಸದ್ದು ಮಾಡಿತು. ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ತನ್ನ ಗಂಡನ ಚಿಕ್ಕಪ್ಪ ನಿಂತಿದ್ದರು. ಅವಳನ್ನು ನೋಡಿದ ಅವರು, ಏನಮ್ಮ ಮಲಗಿದ್ದ? ಏನೂ ಇಲ್ಲ, ಹೀಗೆ ಇಲ್ಲೇ ಇರೋ, ಪೋಸ್ಟ್ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸದ ಮೇಲೆ ಇಲ್ಲಿಗೆ ಬಂದೆ. ಆದರೆ ಬಂದಿದ್ದ ಕೆಲಸ ಆಗಲಿಲ್ಲ, ಮತ್ತೆ ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲೇ ಇದ್ದು ನಾಳೆ ಕೆಲಸ ಮುಗಿಸಿಕೊಂಡು ಹಾಗೆ ಊರಿಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ಎಲ್ಲಿ ಶ್ರೀಧರ್ ಆಫೀಸ್ಗೆ ಹೋಗಿದ್ದಾನಾ ಎಂದಾಗ, ಇದನ್ನು ಕೇಳಿದ ರೇವತಿ ಅವರ ಪಾದಗಳನ್ನು ಮುಟ್ಟಿ, ಹೌದು ಅಂಕಲ್, ಅವರು ಕೆಲಸಕ್ಕೆ ಹೋಗಿದ್ದಾರೆ, ನೀವು ಹೋಗಿ ಹಾಲ್ನಲ್ಲಿ ಕೂತ್ಕೊಳ್ಳಿ, ನಾನು ಊಟ ತಗೊಂಡು ಬರ್ತೀನಿ ಎಂದಾಗ, ಅದಕ್ಕೆ ಅವರು, ಮೊದಲು ಕುಡಿಯೋದಕ್ಕೆ 1 ಗ್ಲಾಸ್ ನೀರು ಕೊಡಮ್ಮ, ಊಟ ನಾನು ಹೊರಗಡೆನೇ ಮಾಡ್ಕೊಂಡು ಬಂದೆ ಎನ್ನುತ್ತಾರೆ. ಇತ್ತ ರೇವತಿ ನೀರಿನ ಜೊತೆಗೆ ಮನೆಯಲ್ಲಿ ಇದ್ದ ಒಂದಷ್ಟು ಫ್ರೂಟ್ಸ್ನ ತಂದು ಕೊಟ್ಟು ಅವರಿಗಾಗಿ ಗೆಸ್ಟ್ ರೂಮ್ಗೆ ಹೋಗಿ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದರ ನಂತರ ಅವರು ರಾತ್ರಿ ಊಟಕ್ಕೆ ಏನು ತಿಂತಾರೆ ಅನ್ನೋದನ್ನು ಅವರ ಹತ್ರನೇ ಹೋಗಿ ಕೇಳ್ತಾಳೆ. ಅದಕ್ಕೆ ಅವರು, ನೋಡಮ್ಮ, ಏನಾದರೂ ಮಾಡು, ನನಗೆ ಸರಿ ಹೋಗುತ್ತೆ, ಇವತ್ತೊಂದಿನ, ನಾಳೆ ಮತ್ತೆ ನಾನು ಹೋಗ್ತೀನಿ, ಹೆಚ್ಚು ಏನು ಮಾಡುವುದಕ್ಕೆ ಹೋಗಬೇಡ ಎನ್ನುತ್ತಾರೆ. ಅದಕ್ಕೆ ಅವಳು, ಇದೇನು ಅಂಕಲ್ ಹೀಗೆ ಹೇಳ್ತಾ ಇದ್ದೀರಾ, ಇದು ನಿಮ್ಮನೆ ಥರಾನೇ ಅಲ್ವಾ, ಆರಾಮವಾಗಿ ಇದ್ದು ಹೋಗಿ ಎನ್ನುತ್ತಾಳೆ. ಇನ್ನು ಅವಳ ರೂಮಿಗೆ ಬಂದು ಬಾಗಿಲನ್ನು ಹಾಕಿಕೊಂಡು ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ. ರೀ, ಮನೆಗೆ ಚಿಕ್ಕಪ್ಪ ಬಂದಿದ್ದಾರೆ, ಇವತ್ತು ನೀವು ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ, ಹಾಗೆ ಬರುವಾಗ ಸ್ವೀಟ್ ಅಂಗಡಿಯಿಂದ ಏನಾದರೂ ಸ್ವೀಟ್ ತಗೊಂಡು ಬನ್ನಿ ಎನ್ನುತ್ತಾಳೆ. ಅವಳ ಮಾತನ್ನು ಕೇಳಿದ ಅವನು ಕೋಪದಿಂದ, ಇಷ್ಟೆಲ್ಲ ಖರ್ಚು ಮಾಡಿಸೋದಾಗಿದ್ದರೆ ಯಾವುದಾದರೂ ದುಡ್ಡಿರೋ ಶ್ರೀಮಂತನ ಮದುವೆಯಾಗಿದ್ದಿದ್ರೆ ಚೆನ್ನಾಗಿರುತ್ತಿತ್ತು, ನಾನು ದುಡಿಯೋದೆಲ್ಲ ಬಂದವರು ಹೋಗೋರು ಖರ್ಚು ಮಾಡೋದಕ್ಕೆ ಸರಿ ಹೋಗ್ತಿದೆ, ಅವರನ್ನು ಈಗಲೇ ಮನೆಯಿಂದ ಹೊರಹಾಕು ಎಂದು ಗಂಡ ಕಿರಿಕಿರಿಯಿಂದ ಹೇಳಿದ. ಗಂಡ ಆಡಿದ ಮಾತುಗಳನ್ನು ಕೇಳಿದ ಹೆಂಡತಿ ತಕ್ಕ ಉತ್ತರ ಕೊಟ್ಟು, ನೋಡಿ, ಕೋಪದಲ್ಲಿ ಏನು ಹೇಳ್ತಿಲ್ವಲ್ಲ ನೀವು, ಸರಿಯಾಗಿ ಒಂದು ಸಲ ಯೋಚನೆ ಮಾಡಿ ಮಾತಾಡಿ, ಹೇಳಿದ ಮಾತನ್ನು ಮತ್ತೆ ವಾಪಸ್ ತಗೋಬಾರದು, ನಿಜವಾಗ್ಲೂ ಅವರನ್ನು ನಾನು ಮನೆಯಿಂದ ಹೊರಗೆ ಕಳಿಸ್ಲಾ?
ಹೌದಮ್ಮ ತಾಯಿ, ಇಲ್ದಿದ್ದರೇನು, ಮನೆಯಲ್ಲಿ ಇಟ್ಟುಕೊಂಡು ಅವರ ಸೇವೆ ಮಾಡಿಕೊಂಡು ನನ್ನ ಕೈಯಿಂದ ಖರ್ಚು ಮಾಡಿಸ್ಕೊಂಡು ನನ್ನ ಸಮಯ ವೇಸ್ಟ್ ಮಾಡ್ತೀಯಾ ಏನು? ಇನ್ನು ನೀವು ಇಷ್ಟು ಹೇಳಿದ್ಮೇಲೆ ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಲ ಅವರ ಜೊತೆ ಫೋನಿನಲ್ಲಿ ಮಾತಾಡಿ. ಅವರು ಅಷ್ಟು ದೂರದಿಂದ ನಿಮ್ಮನ್ನು ನೋಡುವುದಕ್ಕೆ ಬಂದಿದ್ದಾರೆ. ಒಂದು ಸಲ ಅವರ ಜೊತೆ 2 ನಿಮಿಷ ಮಾತಾಡಿದರೆ ನಿಮಗೇನೂ ನಷ್ಟ ಆಗಲ್ಲ ಎಂದು ಹೇಳಿ ಶ್ರೀಧರ್ ಚಿಕ್ಕಪ್ಪನ ಕೈಗೆ ಫೋನ್ ಕೊಡುತ್ತಾಳೆ. ಅಂಕಲ್, ಫೋನ್ನಲ್ಲಿ ಮಾತಾಡಿದ ತಕ್ಷಣ ಶ್ರೀಧರ್ಗೆ ಶಾಕ್ ಆಗುತ್ತೆ. ಕಾರಣ, ಅವರು ಹೆಂಡತಿ ರೇವತಿ ಚಿಕ್ಕಪ್ಪ ಅಂದ್ಕೊಂಡಿದ್ದ. ಶ್ರೀಧರ್ಗೆ ಅವರ ಚಿಕ್ಕಪ್ಪ ಅಲ್ಲ ಅಂತ ಗೊತ್ತಾಗಿ ಸ್ವತಃ ಅವರು ನಮ್ಮ ಚಿಕ್ಕಪ್ಪ ಎಂದು ಹೇಳಿ ನರ್ವಸ್ ಆಗುತ್ತಾನೆ. ಫೋನ್ನಲ್ಲಿ ಮಾತನಾಡಿದ್ದನ್ನು ನೋಡಿ ಅವನಿಗೆ ಮುಖಕ್ಕೆ ಹೊಡೆದ ಹಾಗಾಗುತ್ತದೆ. ಆದರೂ ತನ್ನ ಸ್ವಂತದವರೆಂದು ಹೇಳಿ ಫೋನ್ನಲ್ಲಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ, ಚಿಕ್ಕಪ್ಪ, ನಾನು ಈಗಲೇ ಬರ್ತೀನಿ, ನೀವು ಆರಾಮವಾಗಿ ಇದ್ದು ಹೋಗಿ ಚಿಕ್ಕಪ್ಪ ಎಂದಾಗ, ಆಗ ಅವರು, ಅಯ್ಯೋ ಮಗನೇ, ನಾನು ಸೊಸೆಗೆ ಹೇಳ್ದೆ, ಅವನು ಸಂಜೆ ಕೆಲಸ ಮುಗಿಸಿಕೊಂಡೇ ಮನೆಗೆ ಬರಲಿ ಅಂತ ಹೇಳಿದ್ರು, ಅವಳು ಕೇಳಲಿಲ್ಲ. ಇಲ್ಲ ಅಂಕಲ್, ನೀವು ಬರೋದು ಯಾವಾಗೋ ಒಂದ್ಸಲ, ನಾನು ಈಗಲೇ ಅವರಿಗೆ ಫೋನ್ ಮಾಡಿ ಬೇಗ ಬರೋದು ಹೇಳ್ತೀನಿ ಅಂತ ಹೇಳಿ ನಿನಗೆ ಫೋನ್ ಮಾಡಿದ್ಲು. ನಿಜ ಹೇಳಬೇಕಂದ್ರೆ ನಿನ್ನ ಹೆಂಡತಿ ತುಂಬ ಒಳ್ಳೆಯವಳಪ್ಪ. ನಾನು ಮನೆಗೆ ಬಂದಾಗಿನಿಂದ ಪಾಪ 1 ನಿಮಿಷನೂ ಸುಮ್ಮನೆ ಕೂತ್ಕೊಂಡಿಲ್ಲ. ಆಗಿಂದನೂ ನಾನಿರೋದಕ್ಕೆ ಗೆಸ್ಟ್ ರೂಮ್ ಕ್ಲೀನ್ ಮಾಡೋದರಿಂದ ಹಿಡಿದು ಏನು ಬೇಕು ಬೇಡಗಳನ್ನೆಲ್ಲ ವಿಚಾರಿಸಿ ಸ್ವಲ್ಪನೂ ಬೇಜಾರಿಲ್ಲದೆ ಸ್ವಲ್ಪನೂ ಸೊಕ್ಕು ಇಲ್ಲದೆ ನನಗೋಸ್ಕರ ಅಡುಗೆ ಮಾಡಿಕೊಟ್ಟು ಈಗ ನಿನ್ನನ್ನು ಕರೆಯುತ್ತಿದ್ದಾಳೆ. ಅಂತಹ ಒಳ್ಳೆಯ ಹೆಂಡತಿಯನ್ನು ಪಡೆದ ನೀನು ನಿಜವಾಗಿಯೂ ತುಂಬ ಅದೃಷ್ಟವಂತ. ಇತ್ತ ಚಿಕ್ಕಪ್ಪನ ಮಾತುಗಳನ್ನು ಕೇಳುತ್ತಿದ್ದ ಶ್ರೀಧರ್ಗೆ ನಾಚಿಕೆಯಾಗತೊಡಗಿತು. ಹೀಗೆ ಸ್ವಲ್ಪ ಹೊತ್ತು ಮಾತನಾಡಿದ ಚಿಕ್ಕಪ್ಪ ಮತ್ತೆ ರೇವತಿಗೆ ಫೋನ್ ಕೊಟ್ಟರು. ಫೋನ್ ತೆಗೆದುಕೊಂಡ ರೇವತಿ ಫೋನ್ನಿಂದ ಹೊರಬಂದು ಗಂಡನಿಗೆ ತಕ್ಕ ಉತ್ತರ ನೀಡುತ್ತಾ, ಏನು ಹೇಳ್ತೀರಾ, ಚಿಕ್ಕಪ್ಪನನ್ನು ಇಲ್ಲಿಂದ ಕಳಿಸಬೇಕಾ ಎಂದು ಕೇಳಿದಾಗ ಗಂಡನಿಗೆ ಮುಜುಗರ ಆಗುತ್ತದೆ. ಅಯ್ಯೋ ಬೇಡ ಮಾರೈತಿ, ಅವರು ದೊಡ್ಡವರು, ನಮ್ಮ ಚಿಕ್ಕಪ್ಪ ಬೇರೆ, ಅಂತ ಕೆಲಸ ಏನಾದರೂ ಮಾಡಿಬಿಟ್ರೆ ಅದು ನಾನು ನಿಮ್ಮ ಎಂದು ಹೇಳಿ ನಾಚಿಕೆಯಿಂದ ಮೌನವಾಗುತ್ತಾನೆ. ಅದಕ್ಕೆ ಅವನ ಹೆಂಡತಿ, ನನಗೆ ಗೊತ್ತು ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿ ಹೆಂಡತಿಯ ಮಾತನ್ನು ಕೇಳಿದ ಗಂಡನ ಬಾಯಿಯಿಂದ ಮುಂದಿನ ಮಾತುಗಳು ಬರುತ್ತಿರಲಿಲ್ಲ. ಆಗ ರೇವತಿ ವ್ಯಂಗ್ಯವಾಗಿ, ಹೌದು, ನೀವು ನನ್ನ ಚಿಕ್ಕಪ್ಪ ಬಂದಿದ್ದಾರೇನೋ ಎಂದು ಭಾವಿಸಿ ಅವರನ್ನು ಹೊರಗಡೆ ಕಳಿಸುವುದಕ್ಕೆ ಹೇಳಿದ್ರಿ. ಅದಕ್ಕಾಗಿ ಅವರ ಆತಿಥ್ಯಕ್ಕೆ ಖರ್ಚು ಮಾಡುವುದು ನಿಮಗೆ ಭಾರವಾದಂತೆ ಕಾಣಿಸುತ್ತಿತ್ತು. ಆದರೆ ಈಗ ಅವರು ನನ್ನ ಸಂಬಂಧಿಕರಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮ ಸ್ವರಾನೇ ಬದಲಾಯಿತು. ನೋಡಿ, ನೀವು ಮಾಡಿದ ಹಾಗೆ ನಾನು ಮಾಡಿದ್ದಿದ್ರೆ ನನಗೂ ನಿಮಗೆ ವ್ಯತ್ಯಾಸನೇ ಇರ್ತಿರಲಿಲ್ಲ. ಯಾವ ಸಂಬಂಧಿಕರು ಅವರ ಮನೆಯಲ್ಲಿ ಊಟ ಇಲ್ಲ ಅಂತ ಹೇಳಿ ಬೇರೆಯವರ ಮನೆಗೆ ಬರಲ್ಲ. ಗಂಡ ಹೆಂಡತಿ ಮಧ್ಯೆ ಇಷ್ಟೊಂದು ಭೇದ ಭಾವ ಇದ್ದರೆ ಸಂಬಂಧಿಗಳಿಗೆ ಬೆಲೆ ಎಲ್ಲಿರುತ್ತದೆ? ನೋಡಿ, ಇದೇ ಕೊನೆ, ಇನ್ಮೇಲೆ ನಮ್ಮ ಮನೆಗೆ ಯಾರೇ ಬರಲಿ ದಯವಿಟ್ಟು ಅವರನ್ನು ಕಡೆಗಣಿಸಬೇಡಿ. ಅತಿಥಿಗಳು ಶಾಶ್ವತವಾಗಿ ಇರೋದಕ್ಕೆ ಬರುವುದಿಲ್ಲ. ಅವರೇನು ನಮ್ಮ ಆಸ್ತಿನ ಎತ್ಕೊಂಡು ಹೋಗೋದಕ್ಕೆ ಬರಲ್ಲ. ಅವ್ರ ಮನೆಗೆ ಬಂದಾಗ ಅವರನ್ನು ಮರ್ಯಾದೆ ಕೊಟ್ಟು ಅವರನ್ನು ಪ್ರೀತಿಯಿಂದ 1-2 ಮಾತಾಡಿದರೆ ಸಾಕು. ನೀವು ನನ್ನ ಸಂಬಂಧಿಕರು ಬಂದಾಗ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತೀರೋ ನಾನು ಕೂಡ ನಿಮ್ಮ ಸಂಬಂಧಿಕರು ಬಂದಾಗ ಅಷ್ಟೇ ಮರ್ಯಾದೆ ಕೊಡ್ತೀನಿ ಅನ್ನೋದನ್ನು ಮರಿಬೇಡಿ. ಸಂಬಂಧಗಳು ಯಾವುದೇ ಆಗಿರಲಿ, ನಮ್ಮ ಮನೆಗೆ ಬಂದವರನ್ನು ಗೌರವಿಸಬೇಕು. ಒಂದಲ್ಲ ಒಂದು ದಿನ ನಮಗೂ ಈ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಮರಿಬೇಡಿ ಎಂದು ಹೇಳಿ ಫೋನ್ ಕಟ್ ಮಾಡ್ತಾಳೆ. ಹೆಂಡತಿ ಆಡಿದ ಮಾತುಗಳನ್ನು ಕೇಳಿದ ಗಂಡನಿಗೆ ಅವನ ತಪ್ಪಿನ ಅರಿವಾಗುತ್ತದೆ. ಸಂಜೆ ಬೇಗ ಮನೆಗೆ ಬಂದ ನಂತರ ಹೆಂಡತಿಯ ಬಳಿ ಬಂದು, ನೋಡು, ಏನೋ ಕೆಲಸದ ಪ್ರೆಷರ್ ಜಾಸ್ತಿಯಾಗಿ ಅವತ್ತು ನಿಮ್ಮ ಅಕ್ಕ ಭಾವ ಬಂದಾಗ ಆ ರೀತಿ ಮಾಡಿದೆ. ಆದರೆ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತಾಗಿದೆ. ಇನ್ಮುಂದೆ ಇಂಥ ತಪ್ಪು ಆಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೇನೆ. ಈಗ ಬೇಜಾರು ಮಾಡಿಕೊಳ್ಳದೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿ ಹೆಂಡತಿಗೆ ಸಮಾಧಾನ ಮಾಡಿ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಊಟ ಮಾಡುತ್ತಾರೆ. ನಮ್ಮ ಮನೆಗೆ ಯಾರೇ ಅತಿಥಿಗಳು ಬಂದರೆ ನಾವು ಅವರನ್ನು ಗೌರವಿಸಬೇಕು. ಅದು ನಿನ್ನ ಮನೆಯವರು ನನ್ನ ಮನೆಯವರು ಎಂದು ಭೇದ ಭಾವ ತೋರಿಸಬಾರದು. ನಾವು ಅತಿಥಿಗಳಿಗೆ ಸತ್ಕರಿಸಬೇಕು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.